ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಅಮೆಝಾನ್ ಪ್ರೈಮಲ್ಲಿ ಒಂದು ವೆಬ್ ಸಿರೀಸ್ ರಿಲೀಸ್ ಆಗಿದೆ. ಹೌದು, ಒಂದು ಒಳ್ಳೆ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿರುವ ಎಕ್ಸಾಮ್ ಸ್ಕ್ಯಾಮ್ ಬೇಸ್ಡ್ ಸ್ಟೋರಿ ಆಗಿರುವ ಈ ಒಂದು ವೆಬ್ ಸಿರೀಸ್ ಹೆಸರು ಎಕ್ಸಾಮ್ ಅಂತ. ಹೌದು ಸ್ನೇಹಿತರೆ, ನೀವು ಸುಮಾರಷ್ಟು ವೆಬ್ ಸಿರೀಸ್ಗಳನ್ನು ನೋಡಿರ್ತೀರ, ಆದರೆ ಇಂಥ ಒಂದು ವೆಬ್ ಸಿರೀಸ್ ನಿಮ್ಮ ಜೀವನದಲ್ಲಿ ಯಾವತ್ತೂ ನೋಡಿರಲ್ಲ. ಅಂಥ ಒಂದು ಸಖತ್ ಒಂದು ಕ್ರೈಮ್ ಥ್ರಿಲ್ಲರ್ ಎಕ್ಸಾಮ್ ಪೇಪರ್ಗಳು ಯಾವ ರೀತಿ ಲೀಕ್ ಆಗುತ್ತವೆ, ದುಡ್ಡಿಗೆ ಹೇಗೆಲ್ಲ ಮಾರಾಟ ಆಗುತ್ತೆ ಅಂತ ಒಂದು ಸಖತ್ ಒಂದು ಥ್ರಿಲ್ಲಿಂಗ್ ವೆಬ್ ಸಿರೀಸ್ ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿದೆ. ಇವತ್ತು ನಾನು ಈ ಒಂದು ರಿವ್ಯೂನಲ್ಲಿ ಈ ಒಂದು ಎಕ್ಸಾಮ್ನ ವೆಬ್ ಸಿರೀಸ್ನ ಕತೆ ಏನು, ಕತೆ ಹೇಗಿದೆ, ಯಾವ ರೀತಿ ಕತೆ ವರ್ಕ್ ಆಗಿದೆ, ಈ ಒಂದು ಕಥೆಯಲ್ಲಿ ಏನೇನೆಲ್ಲ ಇದೆ, ಏನೇನೆಲ್ಲ ಇರಬೇಕಾಗಿತ್ತು ಅನ್ನೋದನ್ನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಣ್ಣದಾಗಿ ಇನ್ಫಾರ್ಮೇಷನ್ ಜೊತೆಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಖಂಡಿತವಾಗಲೂ ಈ ಒಂದು ವೆಬ್ ಸಿರೀಸ್ ಇಷ್ಟ ಆಗುತ್ತದೆ ಸ್ನೇಹಿತರೆ. ಹಾಗೆ ಕತೆ ಕಡೆ ನೋಡೋಣ ಬನ್ನಿ. ಒಬ್ಬಳು ಹುಡುಗಿ ಇರ್ತಾಳೆ. ಅವಳು ಪೊಲೀಸ್ ಆಫೀಸರ್ ಆಗಿ ಫೇಕ್ ಐಡೆಂಟಿ ಇಟ್ಟುಕೊಂಡು ಎಂಟ್ರಿ ಆಗ್ತಾಳೆ. ಅವಳ ಮಿಷನ್ ಏನಂದರೆ, ಅವಳು ಬಂದಿರೋ ಉದ್ದೇಶ ಏನಂದರೆ ಎಕ್ಸಾಮ್ ಪೇಪರ್ಗಳನ್ನು ಹೇಗಾದರೂ ಲೀಕ್ ಮಾಡಿ ಮಾಫಿಯಾಗೆ ಡಿಸ್ಟ್ರಾಯ್ ಮಾಡೋದು ಇವಳ ಕೆಲಸ. ಹೌದು ಸ್ನೇಹಿತರೆ, ಎಕ್ಸಾಮ್ ಬಿಟ್ಟಿರೋ ಜಾಗಕ್ಕೆ ಹೋಗಿ ಎಕ್ಸಾಮ್ ಪೇಪರ್ ಯಾವ ಇಟ್ಟಿರ್ತಾರಲ್ಲ ಅವನ್ನೆಲ್ಲಗಳನ್ನು ಹೇಗಾದ್ರು ಕದ್ದು ಬೇರೆಯವರಿಗೆ, ಮಾಫಿಯಾದವರಿಗೆ ಮಾರಾಟ ಮಾಡೋದೇ ಈ ಒಂದು ವೆಬ್ ಸಿರೀಸ್ನ ಒನ್ ಲೈನ್ ಕತೆ. ಸಖತ್ತೊಂದು ಇಂಟ್ರೆಸ್ಟ್ ಆಗಿರುತ್ತೆ ಮತ್ತು ಪ್ರತಿ ಒಂದೊಂದು ಎಪಿಸೋಡ್ ನೋಡಿದಾಗ ವಾವ್ ಅನ್ನೋ ರೀತಿನೇ ಅಮೆಝಾನ್ ಪ್ರೈಮ್ ಅವರು ಅವರೊಂದು ವೆಬ್ ಸಿರೀಸ್ನ ಬಿಟ್ಟಿದ್ದಾರೆ. ಹೌದು, ಇದು ಕನ್ನಡ ಆಗ್ಬೋದು, ಮಲ್ಟಿಪಲ್ ಭಾಷೆದೊಂದಿಗೆ ಇದು ನಿಮಗೆ ಸ್ಟ್ರೀಮ್ ಆಗ್ತಾ ಇದೆ ಸ್ನೇಹಿತರೆ. ಹೌದು, ನೀವೇನಾದರೂ ಈ ಒಂದು ವೆಬ್ ಸಿರೀಸ್ 7 ಎಪಿಸೋಡ್ಗಳನ್ನು ನೋಡಿದರೆ ಪಕ್ಕ ನೀವು ಶಾಕ್ ಆಗ್ತೀರ. ಹೀಗೂ ಎಕ್ಸಾಮ್ಗಳನ್ನು ಇಟ್ಟುಕೊಂಡು ದುಡ್ಡು ಮಾಡ್ತಾರ, ದುಡ್ಡುಗೆ ಮಾರಾಟ ಮಾಡ್ತಾರ. ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಆಗ್ಬೋದು, ಹಗಲು ರಾತ್ರಿ ಓದಿಕೊಂಡು ಎಕ್ಸಾಮ್ ಪಾಸ್ ಆಗ್ಬೇಕಂತ ಎಷ್ಟೋ ವಿದ್ಯಾರ್ಥಿಗಳು ಸ್ಟ್ರಗಲ್ ಪಡ್ತಿದ್ದಾರೆ. ಆದರೆ ದುಡ್ಡಿಗೋಸ್ಕರ ಮಾಫಿಯಾದವರು ಮತ್ತು ಅದನ್ನು ಹೇಗೆ ಲೀಕ್ ಮಾಡ್ತಾರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಟ್ಟು ಪಾಸ್ ಕೂಡ ಮಾಡಿಸ್ಕೋತಾರೆ ಈ ಒಂದು ವೆಬ್ ಸಿರೀಸ್ನಲ್ಲಿ. ಅದೇ ಒಂದು ಸಖತ್ತೊಂದು ಇಂಟ್ರೆಸ್ಟ್ ಆಗಿರುವ ಈ ವೆಬ್ ಸಿರೀಸ್ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿದೆ. ಒಂದು ವೆಬ್ ಸಿರೀಸ್ಗೆ ಬೇಕಾಗಿರುವಂಥ ಸಖತ್ ಎಲಿಮೆಂಟ್ ಕ್ರೈಮ್ ಥ್ರಿಲ್ಲರ್, ಸಣ್ಣ ಪುಟ್ಟ ಲವ್ ಸ್ಟೋರಿಗಳು, ಸಾಂಗ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಈ ಒಂದು ವೆಬ್ ಸಿರೀಸ್ನಲ್ಲಿ. ಹಾಗೆ ಈ ಒಂದು ಎಪಿಸೋಡ್ಗಳ ಬಗ್ಗೆ ಮಾತನಾಡಿದ್ರೆ ಫುಲ್ ಸಸ್ಪೆನ್ಸ್ ಇದೆ. ಪ್ರತಿ ಒಂದೊಂದು ಎಪಿಸೋಡ್ ಕೊನೆಗೆ ಒಂದು ಟ್ವಿಸ್ಟ್ ಬಂದೇ ಬರ್ತದೆ. ಅಷ್ಟು ಚೆನ್ನಾಗಿ ಟ್ವಿಸ್ಟ್ಗಳು ಯಾವ ರೀತಿ ಬರುತ್ತೆ, ಹೇಗೆಲ್ಲ ಬರುತ್ತೆ, ಕತೆ ಏನು, ಕತೆ ಯಾವ ರೀತಿ ಇದೆ ಅನ್ನೋದು ನೀವು ವೆಬ್ ಸಿರೀಸ್ ನೋಡಿನೇ ತಿಳಿದುಕೊಳ್ಳಬೇಕು. ಹೌದು, ಇನ್ನು ಸ್ಟೋರಿ ಇನ್ನು ಇಂಟ್ರೆಸ್ಟ್ ಆಗ್ತಾ ಹೋಗುತ್ತದೆ. ರಿಯಲ್ ನಿಜ ಏನು ಅಂದರೆ ಸತ್ಯ ಏನು ಅನ್ನೋದು ರಿವೀಲ್ ಆಗುತ್ತದೆ. ಅದು ಕೂಡ ಸಖತ್ತಾಗಿನ ಮೈ ರೋಮಾಂಚನ ಆಗೋ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ. ಆ ಒಂದು ಟ್ವಿಸ್ಟಿಂದ ಇಡೀ ವೆಬ್ ಸಿರೀಸ್ನ ಕಥೆಯೇ ಬದಲಾಯಿಸಿ ಬಿಡುತ್ತದೆ. ಹೌದು, ಇನ್ನು ಸೀರೀಸ್ನಲ್ಲಿ ಈ ಥರ ಒಂದು ವೆಬ್ ಸಿರೀಸ್ನಲ್ಲಿ ಪ್ರಮುಖವಾಗಿ ಬಳಸಿದ್ದು ಸಿಸ್ಟಮ್ ಹೇಗಿದೆ ಮತ್ತು ಕರಪ್ಷನ್ ಹಾಗೂ ಸ್ಟೂಡೆಂಟ್ಗಳ ಸ್ಟ್ರಗಲ್ ಎಲ್ಲವೂ ಕೂಡ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಎಲ್ಲವೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನೋಡಬೇಕಾದಂಥ ಒಂದು ವೆಬ್ ಸಿರೀಸ್. ಇವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಎಕ್ಸಾಮ್ ಪೇಪರ್ಗಳು ದುಡ್ಡಿಗೆ ಹೇಗೆ ಮಾರಾಟವಾಗುತ್ತದೆ, ಸರ್ಕಾರ ಇವುಗಳ ಮೇಲೆ ಹೇಗೆ ಕ್ರಮ ತೆಗೆದುಕೊಳ್ಳಬೇಕನ್ನೋದು ನೀವು ಒಂದೇನಾದರೂ ಒಂದು ವೆಬ್ ಸಿರೀಸ್ ಆಗುವ ಮೂವಿ ಸರ್ಚ್ ಮಾಡ್ತಿದ್ರೆ ಎಕ್ಸಾಮ್ ಸೀಸನ್ 1 ಎಂಬ ಒಂದು ವೆಬ್ ಸಿರೀಸ್ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿದೆ. ನೀವು ನೋಡಿಕೊಳ್ಳಬಹುದು, ತಿಳಿದುಕೊಳ್ಳ ಕೂಡ ಬಹುದು. ಹಾಗೆ ಈ ಒಂದು ವೆಬ್ ಸಿರೀಸ್ ಸಖತ್ತಾಗಿದೆ. ಒನ್ ಲೈನ್ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಾನು ಸಖತ್ತಾಗಿ 7 ಎಪಿಸೋಡ್ಗಳನ್ನು ನೋಡಿದರೆ ನನಗೆ ಸಖತ್ ಇಷ್ಟವಾಗಿದೆ. ಹೌದು ಸ್ನೇಹಿತರೆ, ಇದು ಆಗಿತ್ತು ಎಕ್ಸಾಮ್ ಸೀಸನ್ 1 ಎಂಬ ಒಂದು ವೆಬ್ ಸಿರೀಸ್ನ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳಾಗ್ಬೋದು, ವೆಬ್ ಸಿರೀಸ್, ಸಿನಿಮಾಗಳ ಟ್ರೇಲರ್, ರಿವ್ಯೂ, ಅಪ್ಡೇಟ್ಸ್ ವಿಡಿಯೋ ನಿಮ್ಗಳಿಗೆ ನೋಟಿಫಿಕೇಶನ್ ಬರಬೇಕಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳೋದು ಕಡ್ಡಾಯ. ಏಕೆಂದರೆ ಆನ್ ಮಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ. ಇದು ಆಗಿತ್ತು. ನಮಸ್ಕಾರ. ಮತ್ತೆ ಸಿಗೋಣ. ಕಾಯ್ತರಿ ಬೇರೆ ಒಂದು ಮೂವಿ ರಿವ್ಯೂದೊಂದಿಗೆ ಮತ್ತೆ ಬರ್ತೀನಿ.